ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆ ಸುರಿತಾ ಇದ್ದು ಅಂಕೋಲದ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 66ರ ಶಿರೂರು ಭಾಗದಲ್ಲಿ ಮತ್ತೆ ಭೂಕುಸಿತದ ಆತಂಕ ಸೃಷ್ಟಿಯಾಗಿದೆ. ಕಳೆದ ವರ್ಷ ಜುಲೈ 16ನೇ ತಾರೀಕು ಭೂಕುಸಿತವಾಗಿದ್ದ ಸ್ಥಳದ ಪಕ್ಕದಲ್ಲೇ ಮತ್ತೆ ಅಲ್ಪ ಭಾಗ ಕುಸಿತ ಕಾಣ್ತಾ ಇದೆ. ಮಳೆಯ ಅಬ್ಬರಕ್ಕೆ ಗುಡ್ಡದ ಕುಸಿತ ಭಾಗದಲ್ಲಿ ನೀರಿನ ಹರಿವು ಹೆಚ್ಚಳವಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ನಡೆಸಿದ ಪ್ರತ್ಯಕ್ಷ ವರದಿ ಇಲ್ಲಿದೆ. ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆ ಮುಂದುವರಿತಾನೆ ಇದೆ. ಅದರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲೂ ಕೂಡ ಹೆಚ್ಚಿನ ಮಳೆಯಿಂದಾಗಿ ಅಲ್ಲಲ್ಲಿ ಭೂಕುಸಿತಗಳು ವರದಿಯಾಗ್ತಾ ಇದ್ದಾವೆ. ನಾವಿವತ್ತು ಶಿರೂರಿನಲ್ಲಿದ್ದೀವಿ. ಯಾಕಂತಂದರೆ ಶಿರೂರಿನಲ್ಲಿ ಜುಲೈ 16ರಂದು ಕುಸಿದಂಥ ಗುಡ್ಡದಲ್ಲಿ 11 ಜನರು ಮೃತಪಟ್ಟಿದ್ದರು. ಆದರೆ ಇದೀಗ ಇಲ್ಲಿಯ ಸ್ಥಿತಿ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೀವು ನೋಡುವುದು ಒಂದು ಭಾಗದಲ್ಲಿ ಮತ್ತೆ ಕುಸಿಯುವಂತಹ ಆತಂಕ ಇರುವಂಥದ್ದು. ಈ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂದೆ ಕುಸಿತ ಆಗಿತ್ತು. ಜುಲೈ 16ರಂದು ನಡೆದಂತಹ ಘಟನೆ ಇಡೀ ದೇಶವೇ ಬೆಚ್ಚಿ ಬೀಳುವಂತಾಗಿತ್ತು. 11 ಜನರು ಸಾವನ್ನು ಕಂಡಿದ್ದರು. ಆದರೆ ಇದೀಗ ಮತ್ತೆ ಇದೇ ಭಾಗದಲ್ಲಿ ಭೂಕುಸಿತವಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ಮಾತನ್ನು ಭೂವಿಜ್ಞಾನಿಗಳು ಹೇಳಿರುವಂಥದ್ದು. ಯಾಕಂತಂದರೆ ಒಂದು ಕಡೆ ಧಾರಾಕಾರವಾದ ಮಳೆ ಬೀಳ್ತಾ ಇದೆ, ಗುಡ್ಡದ ಮಣ್ಣು ತುಂಬ ಸಡಿಲವಾಗಿರುವಂಥದ್ದು. ಈ ಸಡಿಲತೆಯಿಂದಾಗಿ ಮತ್ತೆ ಭೂಕುಸಿತಗಳು ಅಲ್ಲಲ್ಲಿ ಆಗುವಂತಹ ಸಾಧ್ಯತೆಯನ್ನು ಒಂದು ಎಚ್ಚರಿಕೆಯನ್ನು ನೀಡಿರುವಂಥದ್ದು. ನೋಡ್ಬೋದು ಒಂದು ಕಡೆ ನೀರು ಹೇಗೆ ಗುಡ್ಡದ ಒಳಭಾಗದಿಂದ ಹರಿದು ಬರ್ತಾ ಇದೆ ಅಂತೇಳಿ, ಇನ್ನೊಂದು ಕಡೆ ನೀವು ನೋಡ್ಬೋದು ಈ ಭಾಗದಲ್ಲಿ ಈಗ ಕುಸಿಯುವ ಹಂತದಲ್ಲಿರುವಂಥದ್ದು. ಯಾಕಂತಂದರೆ ಹಿಂದೆ ಭೂಕುಸಿತ ಆದ ನಂತರದಲ್ಲಿ ಈ ಭಾಗದಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಮಣ್ಣು ಕುಸಿತಾಗಿತ್ತು. ಆದರೆ ಇದೀಗ ಹೆಚ್ಚಿನ ಭಾಗದಲ್ಲಿ ಈಗ ಮಣ್ಣು ಕುಸಿದು ನೆಲಕ್ಕೆ ಬೀಳುವಂತಹ ಪರಿಸ್ಥಿತಿಯಲ್ಲಿದ್ದಾವೆ. ಈ ಭಾಗದಲ್ಲಿ ಒಂದು ಕಡೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕೂಡ ಹರಿದು ಹೋಗ್ತಾ ಇದ್ದಾವೆ, ರಸ್ತೆ ಮೇಲೆ ಬೀಳ್ತಾ ಇರುವಂಥದ್ದು. ಇದನ್ನು ನೋಡಿದಾಗ ಮತ್ತೆ ಯಾವಾಗ ಏನಾಗುತ್ತೋ ಅನ್ನೋಂತಹ ಭಯ ಈ ಭಾಗದಲ್ಲಿದೆ. ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು 2.5 ಕೋಟಿ ರೂಪಾಯಿಯನ್ನು ಈ ಭಾಗದಲ್ಲಿ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಲಿಕ್ಕೆ ಜಿಲ್ಲಾಡಳಿತಕ್ಕೆ ನೀಡಿತ್ತು. ಆದರೆ ಆ ಜಿಲ್ಲಾಡಳಿತ ಏನು ಹಣವನ್ನು ನೀಡಿತು, ಅದನಂತರ ಟೆಂಡರ್ನ ಕರೆದಗಳು ಕೂಡ ಟೆಂಡರ್ನ ಕೂಡ ಯಾರೂ ಕೂಡ ಹಾಕಿರಲಿಲ್ಲ. ಇನ್ನು ತಡೆಗೋಡೆಯನ್ನು ತಕ್ಷಣದಲ್ಲಿ ಮಾಡಬೇಕು ಅನ್ನುವಂತಹ ಒಂದು ಒತ್ತಾಯ ಕೇಳುವುದರಿಂದ ಸದ್ಯದ ಮಟ್ಟಿಗೆ ಈ ಭಾಗದಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳನ್ನು ಹಾಕಿ ಈಗ ತಡೆಗೋಡೆ ನಿರ್ಮಿಸಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದುರಂತ ಅಂತಂದರೆ ದುರಂತ ನಡೆದು 1 ವರ್ಷಗಳು ಈಗ ಕಳೆದಿರುವಂಥದ್ದು. ಬೇಸಿಗೆಗಾಲ ಕೂಡ ಬಂದಿತ್ತು. ಆದರೆ ಆ ಸಂದರ್ಭದಲ್ಲಿ ಮಾಡಿದ ಕೆಲಸವನ್ನು ಈಗ ಮಾಡಲು ಹೊರಟಿರುವುದು ನಿಜವಾಗ್ಲೂ ದುರಂತ ಅಂತಲೇ ಹೇಳಬೇಕಾಗುತ್ತೆ. ಯಾಕಂತಂದರೆ ಯುದ್ಧಕಾಲ ಶಸ್ತ್ರಾಭ್ಯಾಸ ಎನ್ನುವಂತೆ ಈಗ ಮಳೆ ಬರ್ತಾ ಇದೆ, ಒಂದು ಕಡೆ ಗುಡ್ಡದ ಮೇಲ್ಭಾಗದಲ್ಲಿ ಮಣ್ಣು ಕುಸಿತಾ ಇದ್ದಾವೆ. ಈ ಸಂದರ್ಭದಲ್ಲಿ ತಡೆಗೋಡೆ ನಿರ್ಮಿಸ್ತೀವಿ ಅನ್ನುವಂತಹ ಹುಚ್ಚುತನಕ್ಕೆ ಈಗ ಜಿಲ್ಲಾಡಳಿತ ಕೈ ಹಾಕಿರುವಂಥದ್ದು. ಅಂಥದ್ರಲ್ಲಿ ಈಗ ಮತ್ತೆ ಈ ತಡೆಗೋಡೆ ನಿರ್ಮಿಸುವ ಭಾಗದಲ್ಲಿಯೇ ಈಗ ಈ ಭಾಗದಲ್ಲಿ ಕುಸಿತ ಕಾಡ್ತಾ ಇರುವಂಥದ್ದು. ಹೀಗಾಗಿ ಭಯ ಈ ಭಾಗದಲ್ಲಿ ಕಾಡ್ತಾ ಇರುವಂಥದ್ದು. ಯಾವಾಗ ಬೇಕಾದರೂ ಹೆದ್ದಾರಿಯ ಮೇಲೆ, ಯಾಕಂದರೆ ರಾಷ್ಟ್ರೀಯ ಹೆದ್ದಾರಿ 63ರ ಭಾಗದಲ್ಲಿ ಕೂಡ ಹೆಚ್ಚಿನ ವಾಹನಗಳು ಸಂಚಾರ ಮಾಡ್ತವೆ. ಇಂಥದ್ರಲ್ಲಿ ಈಗ ವಾಹನಗಳು ಬಂದಾಗ ಮತ್ತೆ ಎಲ್ಲಾದರೂ ಮಣ್ಣುಗಳು ಬಿದ್ದರೆ ಮತ್ತೆ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿರುವಂಥದ್ದು. ಇಂಥದ್ರಲ್ಲಿ ಶಿರೂರು ದುರಂತ ಕಳೆದು 1 ವರ್ಷಗಳು ಕಳೆದು ಕೂಡ ಇಲ್ಲಿ ಬೇಕಾದ ವ್ಯವಸ್ಥೆಯನ್ನು ತಡೆಗೋಡೆಯನ್ನು ನಿರ್ಮಿಸಿದ ಕೆಲಸಗಳು ಕೂಡ ಆಗದೇ ಇರುವುದು ನಿಜವಾಗಲೂ ಶೋಚನೀಯ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.